ನಮಸ್ತೆ, ನಾನು ನಿಮ್ಮ ಅಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ. ನಮಸ್ತೆ, ನಾನು ಝುಯಿ ಚೈನಾದ ಹುಡುಗಿ. ನಮಸ್ಕಾರ, ನಾನು ನಿಮ್ಮ ಹತ್ರದಂತ ಚೈನಾದಿಂದ ಮಾತಾಡ್ತಾ ಇದ್ದೇನೆ. ಇವತ್ತು ನಾವು ವುಹಾನಿನ ಹೊರ ಪ್ರದೇಶವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಒಟ್ಟಿಗೆ. ಫ್ರೆಂಡ್ಸ್ ಟ್ರಿಪ್, ಫ್ರೆಂಡ್ಸ್ ಡೇ ಔಟ್. ಬನ್ನಿ ಹೋಗುವ. ಇವತ್ತು ನನಗೆ ವುಹಾನಿನ ಪ್ರಥಮ ಮೆಟ್ರೋ ಲೈನಿಗೆ ಹೋಗುವ ಅವಕಾಶ ಸಿಕ್ಕಿತು. ಲೈನ್ ನಂಬರ್ 1ಗೆ. ಇದು 2004 ಜುಲೈಯಲ್ಲಿ ಉದ್ಘಾಟನೆ ಆದಂತಹ ಲೈನ್. ಹಾಗೆಯೇ ವುಹಾನಿನ ಹಳ್ಳಿಗಳ ಒಂದು ಮನೆ ಇರುವಂತಹ ಏರಿಯಾಕ್ಕೆ ಹೋಗುವ ಚಾನ್ಸ್ ಸಿಕ್ಕಿತು ನಂಗೆ. ನಮ್ಮಲ್ಲಿ ಕಡ್ಲೆಪುರಿ ಅಂಗಡಿ ಇರುವ ತರ ಇಲ್ಲಿ ಬೇರೆ ಬೇರೆ ರೀತಿಯ ಪುರಿಗಳನ್ನು ಮಾರ್ತಾರೆ ನೋಡಿ. ಕೊರಿಯನ್ ಡ್ರಾಮಾಗಳಲ್ಲಿ ಕಾಣ್ಲಿಕ್ಕೆ ಸಿಕ್ಕಿದ ಸೀನ್ಗಳು ನಂಗೆ ಇಲ್ಲಿ ಚೈನಾದಲ್ಲಿ ನೋಡ್ಲಿಕ್ಕೆ ಸಿಕ್ಕಿತು ನೋಡಿ. ಮೀನನ್ನು ಮಾಂಸಗಳನ್ನೆಲ್ಲ ತೂಗು ಹಾಕಿದ್ದಾರೆ ಅಲ್ಲಲ್ಲಿ ಒಣಗ್ಲಿಕ್ಕೆ ಅಂತ ಹೇಳಿ ಈ ಚಳಿಗಾಲದಲ್ಲಿ. ಹಾಗೆಯೇ ನೋಡಿ ಬಿಸಿ ಬಿಸಿ ಮಾಂಸದ ಸೂಪುಗಳನ್ನು ಇಲ್ಲಿ ಮಾರ್ತಾ ಇದ್ದಾರೆ ಭರಣಿಗಳಲ್ಲಿ, ಹಳೇ ಕಾಲದ ಭರಣಿಗಳು. ಇದೊಂದು ಅತ್ಯಂತ ಹಳ್ಳಿ ಪ್ರದೇಶ ಆದ್ರೂ ರಸ್ತೆಗಳನ್ನು ಕ್ಲೀನ್ ಇಟ್ಟದ್ದು ನಾವಿಲ್ಲಿ ಗಮನಿಸಬಹುದು ನೋಡಿ. ನಮ್ಮ ಊರಲ್ಲಿ ತರಕಾರಿ ಶಾಪ್ ಹೇಗಿರ್ತದೆ ಹಾಗೆ ಇಲ್ಲಿ ತರಕಾರಿ ಶಾಪ್, ಪುರಿ ಶಾಪ್ ಗಳೆಲ್ಲ ಕಾಣ್ಲಿಕ್ಕೆ ಸಿಗ್ತದೆ. ಡ್ರೈ ಫ್ರೂಟ್ಸ್ ಶಾಪ್ ಇರ್ಬೋದು. ಜನರು ಕೂಡ ನಮ್ಮಲ್ಲಿ ಹೇಗೆ ಹಳ್ಳಿಗಳಲ್ಲಿ ಶಾಪಿಂಗ್ ಮಾಡ್ತಾರೆ ಅದೇ ರೀತಿ ಇಲ್ಲಿ ಕೂಡ. ಹಾಗೆ ಇವತ್ತು ನಂಗೆ ಹಳ್ಳಿಗಳ ಓಣಿಗಳು ಯಾವ ರೀತಿ ಇರ್ತದೆ, ಹಳೇ ಕಾಲದ ರೆಸ್ಟೋರೆಂಟ್ಗಳು, ಚೈನೀಸ್ ಶೈಲಿಯ ರೆಸ್ಟೋರೆಂಟ್ಗಳು ಯಾವ ರೀತಿ ಇರ್ತದೆ ಅಂತೆಲ್ಲ ಕಾಣ್ಲಿಕ್ಕೆ ಸಿಕ್ಕಿತು. ಅಷ್ಟೇ ಅಲ್ಲದೆ ಹಳ್ಳಿಗಳ ಜನರು ಜೀವಿಸುವ ಶೈಲಿ ಇರ್ಬೋದು, ಅಥವಾ ಅವರು ಅವರ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛ ಇಡುವ ಶೈಲಿ ಇರ್ಬೋದು, ಚೈನಾದ ಸಾಮಾನ್ಯ ಜನರ ಆಚಾರ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಅವಕಾಶ ಸಿಕ್ಕಿತು. ಇದಿಷ್ಟು ಇವತ್ತು ನಂಗೆ ಸಿಕ್ಕಿದ ಒಂದು ಅನುಭವ. ಅದನ್ನು ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೇನೆ. ನನ್ನ ವೆಕೇಶನ್ ಇವತ್ತಿಂದ ಸ್ಟಾರ್ಟ್ ಆಯ್ತು. ಹಾಗಾಗಿ ಪ್ರತಿದಿನ ನಿಮಗೋಸ್ಕರ ಚೈನಾದ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ. ಜನಜೀವನ ಶೈಲಿ ಇರ್ಬೋದು ಅಥವಾ ಇಲ್ಲಿಯ ಸಾರ್ವಜನಿಕ ವ್ಯವಸ್ಥೆಗಳಿರ್ಬೋದು, ಎಲ್ಲವನ್ನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಕುತೂಹಲ ಇರುವವರು ನೋಡ್ತಾ ಇರಿ. ನಾಳೆ ಕಾಣುವ. ಬಾಯ್ ಬಾಯ್.